ಗುತ್ತೇದಾರ್ ಬಿಜೆಪಿ ಪಕ್ಷಕ್ಕೆ ಬರುವುದಾದರೆ ಮಾಲಿಕಯ್ಯ ಗುತ್ತೇದಾರ್ ನೇತೃತ್ವದಲ್ಲಿ ಬರಲಿ ಎಂದ ಭೀಮರಾಯ್ ಕಲ್ಶೆಟ್ಟಿ. ಎಸ್ ವೀಕ್ಷಕರೇ, ಅಫಜಲ್ಪುರ ತಾಲೂಕಿನ ಲೋಕಸಭಾ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ನಿನ್ನೆ ನಡೆದ ನಿತಿನ್ ಗುತ್ತೇದಾರ್ ಬೆಂಬಲಿಗರ ಸಭೆಯಲ್ಲಿ ಮಾತನಾಡಿದ ಅವರು, ಹಾಲಿ ಮತ್ತು ಮಾಜಿ ಶಾಸಕರು ಹೊಂದಾಣಿಕೆ ರಾಜಕೀಯ ಮಾಡುತ್ತಿದ್ದಾರೆ. ಅದನ್ನು ಮೇಲಿನ ಹೈಕಮಾಂಡ್ ವೀಕ್ಷಣೆ ಮಾಡುತ್ತಿರುವುದಂತೂ ಸತ್ಯ. ಈ ಹೇಳಿಕೆ ಆಧಾರದ ಮೇಲೆ ಇಂದು ಅಫಜಲ್ಪುರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಮಂಡಲದ ಉಪಾಧ್ಯಕ್ಷರಾದ ಭೀಮರಾಯ್ ಕಲ್ಶೆಟ್ಟಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಿತಿನ್ ಗುತ್ತೇದಾರ್ ಬಿಜೆಪಿ ಪಕ್ಷಕ್ಕೆ ಬರುವುದಾದರೆ ನಮ್ಮ ನಾಯಕ ಮಾಲಿಕಯ್ಯ ಗುತ್ತೇದಾರ್ ನೇತೃತ್ವದಲ್ಲಿ ಬರಲಿ. ಒಂದು ವೇಳೆ ಹೈಕಮಾಂಡ್ ನೇತೃತ್ವದಲ್ಲಿ ಬರುವುದಾದರೆ ನಮ್ಮ ವಿರೋಧವಿದೆ ಎಂದು ಮಾತನಾಡಿದರು. ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ದೊಡ್ಡ ಆಘಾತವನ್ನು ಕೊಟ್ಟಿರ್ತಕ್ಕಂಥ ನಿತಿನ್ ಗುತ್ತೇದಾರ್ ಅವರು ನಮ್ಮ ಯಾರು ಕೂಡ ನಮ್ಮ ರಾಷ್ಟ್ರೀಯ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಕೂಡ ಮಾತಾಡಿದಾಗ ನೀವು ಹೋಗ್ಬೇಡ್ರಿ, ಬಿಟ್ಟು ಹೋಗ್ಬೇಡ್ರಿ, ಮುಂದಿನೆಲ್ಲ ಭವಿಷ್ಯ ಇರ್ತಕ್ಕಂಥ ಮಾತನ್ನು ಕೂಡ ಹೇಳಿದರು. ಅವ್ರ ಮಾತನ್ನು ಕೇಳದೆ ಧಿಕ್ಕರಿಸಿ ಅವರು ನಮ್ಮ ಪಕ್ಷ ಬಿಟ್ಟು ಹೋಗಿದ್ದಾರೆ. ಅದಕ್ಕಾಗಿ ನಮ್ಮ ಪಕ್ಷದಲ್ಲಿ ಇಲ್ಲಿ ಸೋಲ್ಬೇಕಾಯ್ತು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ತಾವು ಬರೋದಿದ್ರೆ ಎಲ್ಲ ಕಾರ್ಯಕರ್ತರು ತಮ್ಮ ಹಿಂಬಾಲಕರು ಮಾತನಾಡೋದು ಕಿವಿಗೆ ಬಿದ್ದಿರೋದ್ರಿಂದ ಬಿಜೆಪಿ ಭಾರತೀಯ ಜನತಾ ಪಕ್ಷ ಬರ್ತೀವಿ ಅಂತಕ್ಕಂಥ ಮಾತನ್ನು ನಮ್ಗಲ್ಲಿ ನೇರಾಗಿ ಯಾರು ಮಾತಾಡಿಲ್ಲ, ಬಟ್ ಕಿವಿ ಮಾಧ್ಯಮ ತಮ್ಮ ಮುಖಾಂತರ ನಾನು ಕೇಳಿದಿರೋದ್ರಿಂದ ಸೊ ಹಾಗಾಗಿ ತಾವು ಬರೋದಾದರೆ ನಮ್ಮ ನಾಯಕರಾದಂಥ ಮಾಲಿಕಯ್ಯ ಗುತ್ತೇದಾರ್ ಅವರ ಒಮ್ಮತದಿಂದ ಅವರ ನೇತೃತ್ವದಲ್ಲಿ ಬರೋದಾದರೆ ಬರಲಿ, ಅದಕ್ಕೆ ನಮ್ಗೆ ಸ್ವಾಗತ ಇದೆ. ಬಟ್ ಆದರೆ ಅವ್ರನ್ನ ಬಿಟ್ಟಾಗಿರ್ಬೋದು ಮತ್ತು ಅವರು ಕೇಳದೆ ಹೇಳದೆ ರಾಜ್ಯದ ಮುಖಾಂತರ ಅಲ್ಲಿ ಬಂದರೆ ಅದಕ್ಕೆ ನಾವು ಹೋಗಲ್ಲ. ಹಾಗೆ ನಮ್ಮದು ವಿರೋಧ ಇರ್ತಕ್ಕಂಥ ಮಾತನ್ನು ನಾವು ಹೇಳಕ್ಕೆ ಬಯಸ್ತೀವಿ. ಧನ್ಯವಾದ.